ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂಚೂರು ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಒಂದು ರುಚಿಯಾದ ಒಂದು ಚಟ್ನಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಈ ಕಡಲೆ ಬೀಜ ಹಾಕ್ಕೊತೀನಿ. ಕಡಲೆ ಬೀಜ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಇದು ಸ್ವಲ್ಪ ಈಗ ಸಿಪ್ಪೆ ಹೋಗ್ಲಿಕ್ಕೆ ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ನಾನು. ನೋಡಿ ವೀಕ್ಷಕರೇ, ಈಗ ಆಗಿದೆ ಇದು. ನೋಡಿ, ಇದೊಂದು ಸ್ವಲ್ಪ ಸಿಪ್ಪೆ ಬಿಡೋಂಗೆ ಒಂಚೂರು ಕೆಂಪಾಗಿದೆ. ಇಷ್ಟಾದರೆ ತಕ್ಕೊಂಡು ಅದೊಂದು ಸ್ವಲ್ಪ ಸಿಪ್ಪೆ ತಕ್ಕೊಳ್ಳೋಣ. ಇದೊಂಚೂರು ಬೇರೆ ಕಡೆ ಸಪ್ರೇಟ್ ತಗೊಂಡು ಈಗ ಇದೇ ಬಾಣಲಿಗೆ ಸ್ವಲ್ಪ ಹಸಿಮೆಣಸು ಸೇರಿಸ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ತೊಳೆದಿರೋದ್ರಿಂದ ನೀರಿದೆ, ಹಾಗಾಗಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರೆಲ್ಲ ಹಾರೋಂಗೆ ಆಮೇಲೆ ಒಂಚೂರು ಎಣ್ಣೆ ಹಾಕ್ಕೊತೀನಿ ನಾನು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಇವಾಗ ನೀರೆಲ್ಲ ಹಿಂಗಿದೆ ನೋಡಿ. ವೀಕ್ಷಕರೇ, ಇದಾಗಿದೆ. ಸ್ವಲ್ಪ ಇದು ಬೆಂದಿದೆ, ಅರ್ಧ ಬೆಂದಿದೆ. ಇವಾಗ ನಾನು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಇದನ್ನು ಸೇರಿಸ್ತೀನಿ. ಇದನ್ನು ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ನೋಡಿ, ಇದೊಂದು ಎಣ್ಣೆಯಲ್ಲಿ ಫ್ರೈ ಆಗಿದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದೊಂದು ಸ್ವಲ್ಪ ಎಲ್ಲ ಆಗಿದೆ. ಇದೊಂದು ಸ್ವಲ್ಪ ಕೆಂಪಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಹುರ್ಗಡ್ಲೆ ಸೇರಿಸ್ತೀನಿ ನಾನು. ನೋಡಿ, ಹುರ್ಗಡ್ಲೆ ಸೇರಿಸ್ತೀನಿ. ನಮಗೆ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ನಾವು ಅಷ್ಟು ಹುರ್ಗಡ್ಲೆ ಸೇರಿಸ್ತೀನಿ. ಇದೊಂಥರ ತುಂಬ ರುಚಿಯಾಗಿ ಬರುತ್ತೆ ಚಟ್ನಿ, ಅದ್ಭುತವಾಗಿರುತ್ತೆ ಇಡ್ಲಿಗೆ, ದೋಸೆಗೆಲ್ಲ. ಸ್ವಲ್ಪ ಕಡಲೆಬೇಳೆ ರೋಸ್ಟ್ ಮಾಡಿದ್ನಲ್ಲ, ಅದನ್ನು ಸಿಪ್ಪೆ ತೆಗೆದು ಇದಕ್ಕೂ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಸ್ವಲ್ಪ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಿಬಿಡೋಣ ಅಂತ. ಇದನ್ನು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಾಯಿನ ತುರ್ಕೊಳ್ತೀನಿ. ಕಾಯಿ ತುರ್ಕೊಂಡು ಕಾಯಿ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ನೋಡಿ, ಸ್ವಲ್ಪ ತಣ್ಣಗಾಗಲಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನು ಸ್ವಲ್ಪ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ. ಈ ಸ್ವಲ್ಪ ನೀರೆಲ್ಲ ಹಿಂಗೆ ಹೋಗ್ಬಿಟ್ಟಿದೆ, ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಇದನ್ನು ಜಾರಿಗೆ ಸೇರಿಸ್ತೀನಿ. ಈಗ ಜಾರಿಗೆ ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಪುಡಿ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡಿ ವೀಕ್ಷಕರೇ, ಇದೊಂದು ಸ್ವಲ್ಪ ಪುಡಿಯಾಗಿದೆ. ಇದಕ್ಕೆ ಇವಾಗೇನು ನಾವು ಹುರಿದಿಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ಇಡ್ಲಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದ್ಸರಿ ಮಾಡ್ಕೊಂಡು ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಅದನ್ನು ರುಬ್ಕೊಂಬರೋಣ. ತಣ್ಣಗಾಗಿದೆ ಇದು. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು. ರುಚಿಗೆ ಎಷ್ಟು ಬೇಕಷ್ಟು ನಾವು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ ಅಂತ. ಮತ್ತು ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಈ ಜೋನಿ ಬೆಲ್ಲ ಇತ್ತು ನಮ್ಮ ಮನೇಲಿ, ನಾನು ಅದನ್ನೇ ಸೇರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ನೀವು ಅದನ್ನು ಇಲ್ಲ ಸಕ್ಕರೆ ಹಾಕ್ಕೊಬೋದು, ಬೆಲ್ಲ ಹಾಕ್ಕೊಬೋದು. ನೋಡಿ, ನಾನು ಜೋನಿ ಬೆಲ್ಲ ಇದೆ, ನಾನು ಅದನ್ನು ಒಂದು 2 ಸ್ಪೂನ್ ಸೇರಿಸ್ತೀನಿ. ಇದು ಸೇರಿಸ್ದಾಗಲೇ ಒಂಚೂರು ಅದ್ಭುತ ರುಚಿ ಕೊಡೋದು. ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕ್ಕೊಂಡ್ರೆ. ನಾನು ಸ್ವಲ್ಪ ಜೋನಿ ಬೆಲ್ಲ ಇತ್ತು ನಮ್ಮ ಮನೇಲಿ, ನಾನು ಅದನ್ನೇ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಇವಾಗ ಅದನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ರುಬ್ಕೊಳ್ಳೋಣಂತ. ರುಬ್ಕೊಂಡು ನಿಮಗೆ ಚಟ್ನಿ ತೋರಿಸ್ತೀನಿ. ಮತ್ತು ವೀಕ್ಷಕರೇ, ಹುಳಿಗೆ ಸ್ವಲ್ಪ ನಾನು ಇಲ್ಲಿ ಹುಣಸೆ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ತಿದ್ದೀನಿ, ಇದು ಟೇಸ್ಟಿಗೆ ಅಂತೇಳಿ. ಜಾಸ್ತಿ ಹುಳಿ ಏನು ಬೇಡ, ಒಂದಿಷ್ಟು ಸೇರಿಸಿದ್ರೆ ಸಾಕಾಗುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ. ನೋಡಿ ವೀಕ್ಷಕರೇ, ಈ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಅದ್ಭುತ ರುಚಿ ಕೊಡುವಂಥ ಇಡ್ಲಿಗೆ ಚಟ್ನಿ ಇದು. ಇದಕ್ಕೆ ಒಗ್ಗರಣೆನಾರು ಮಾಡ್ಕೊಬೋದು, ಇಲ್ಲಾಂದರೆ ನಾವು ಹಂಗನೇ ಸರ್ವ್ ಮಾಡ್ಕೊಂಡು ತಿನ್ಕೊಬೋದು. ನೀವು ಒಗ್ಗರಣೆ ಬೇಡ ಅನಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ರುಚಿ ಬಂದಿದೆ ಇದು. ನೋಡಿ, ಅದಕ್ಕೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಅದ್ಭುತವಾದ ಚಟ್ನಿ ರೆಡಿಯಾಗಿದೆ.
ನಾನು ಒಗ್ಗರಣೆ ಮಾಡ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಒಗ್ಗರಣೆದು ಅದು ಅರೋಮ ಚೇಂಜ್ ಆಗಿಬಿಡುತ್ತೆ ಚಟ್ನಿದು, ಹಾಗಾಗಿ ನಾನು ಒಗ್ಗರಣೆ ಮಾಡಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ. ನೀವು ಒಂದ್ಸರಿ ಮಾಡಿಕೊಂಡು ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.